ನಾನು ಗಿರೀಶ್ ಕುಮಾರ್ ಶಿವಗಿ ಇಟ್ಟಂಗಿ, ವಾರ್ಡ್ ನಂಬರ್ 22ರ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು, ಅದೇ ರೀತಿ ನಮ್ಮ ಸ್ನೇಹಿತರಾದ ಸಿ ಪಿ ಪಾಟೀಲರು, ಅದೇ ರೀತಿ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಮಾವಿನ ಗಿಡದ. ಇವತ್ತು ನಿಮ್ಮ ಪತ್ರಿಕೆಗೋಷ್ಠಿಗೆ ಮುಂದೆ ಬರಬೇಕಾದ್ರೆ ನನ್ನ ಒಂದು ಯಾವ ಸಂದರ್ಭ ಬಂದಿದ್ದೀನಿ ಅಂತ ಈಗ ಹೇಳಕ್ಕೆ ಇಚ್ಛೆ ಪಡ್ತೀನಿ. ವಾರ್ಡ್ ನಂಬರ್ 22ರಲ್ಲಿ ಮಾಡಿದ್ದೇ ರೋಡು ಮಾಡ್ತಾ ಇದ್ದಾರೆ. ಏನು ಮಾಡಾಕತ್ತಾರಪ್ಪ, ಇದು 2023-24 ಎಂಡಿಂಗ್ ಆಗಿದೆ ರೋಡ್, ಜಲನಗರ ಮೇನ್ ರೋಡ್. ಈಗ ಮತ್ತೆ ಅದಕ್ಕೆ 4 ಕೋಟಿಯಿಂದ ಅನುದಾನ ತೊಗೊಂಬಂದು ಭೂಮಿ ಪೂಜೆ ಮಾಡ್ತಾರೆ ನಗರ ಶಾಸಕರು. ಮತ್ತು ಇದು ಶಾಸಕರಿಗೆ ಒಂದೇ ಇದು ವಾರ್ಡ್ ಸೀಮಿತ ಆಗ್ಯದು, ಏನು ಎಲ್ಲ ಕಡೆ ಕೆಲಸ ಆಗುವಂಥ ಇಲ್ಲ, ಸುಮಾರು ಇದಾವು. ಮತ್ತು ಹೊಂದಾಣಿಕೆ ಮತ್ತು ಕಳಪೆ ಕಾಮಗಾರಿ ಪೂರ ಇದು ಏನು ನಮ್ಮ ಒಂದು ವರ್ಷದಲ್ಲಿ ರೋಡ್ ಕೆಡ್ತಂದ್ರೆ ಯಾವ ರೀತಿಯಿಂದ ಆಗ್ಯದಪ್ಪ, ಇದು ಬೇಕಲ್ಲ. ಒಂದೇ ಒಂದು ವರ್ಷಕ್ಕೊಂದು ರೋಡ್ ಕೆಡ್ತದಂದ್ರೆ ಮತ್ತು ಅದಕ್ಕೆ ಕ್ವಾಂಟಿಟಿ 2,74,00,000 ರೋಡ್ ಆಗ್ಯದ. ಅದು 2,74,00,000 2023-24 ಎಂಡಿಂಗ್ ಕೊಡ್ತಾನೆ. 25 ಈಗ ಎಷ್ಟದ 26 ಫೆಬ್ರವರಿ ಸ್ಟಾರ್ಟ್ ಆಯಿತು. ಈ ನಗರ ಶಾಸಕರು ಲಾಸ್ಟ್ ಟೈಮ್ ಇದಕ್ಕೆ ಸಿ ರೋಡ್ ಅಂತೇಳಿ ಮಾಡಿದ್ರು. ಮೇನ್ ರೋಡ್ ಯಾವುದಂದ್ರೆ ಈ ಜಲನಗರ ಇದೆ ನಮ್ಮದು. ಆ ಮೇನ್ ರೋಡಿಂದ ಅಂಬೇಡ್ಕರ್ ಇದು ಬುದ್ಧಿವಾರದಿಂದ ನಮ್ಮ ಬಿ ಡಿ ಆಫೀಸ್ ತನ ಇಷ್ಟು ಈ ರೋಡ್ಗೆ ಮತ್ತೆ 4 ಕೋಟಿ ಸಿ ರೋಡ್ ಭೂಮಿ ಪೂಜೆ ಮಾಡ್ತಾರೆ. ಈಗ ಕಾಂಟ್ರಾಕ್ಟ್ರು ಕಳಪೆ ಕಾಮಗಾರಿ ಮಾಡ್ಯಾರು, ಏನು ಹೊಂದಾಣಿಕೆ ಇದೆಯೋ ಏನು ಗುತ್ತಿಗೆದಾರಿಗೆ ಮತ್ತು ಕಮಿಷನರ್ಗೆ ಶಾಸಕರು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಈ ಕಮಿಷನರ್ ಕಡೆ ದುಡ್ಡು ತೊಗೊಂಡು ಬಂದು ಹಗಲು ದರೋಡೆ ನಡೆಸ್ಯಾರ. ಇದು ಹೆಂಗಿದು ಮಾಡ್ರಿ, ಅಭಿವೃದ್ಧಿ ಮಾಡಕ್ಕೆ ಬೇಡಂಗಿಲ್ಲ, ಮಾಡಿದ್ದೆ ರೋಡ್ ಯಾಕೆ ಮಾಡಕ್ಕೆ ಹೋಗ್ತೀರಿ? ಕಂಟಿನ್ಯೂ ಅದೇ ಮಾಡೋದಾ? ಇನ್ನ ಅದಾವು ಅಲ್ಲಿ ನೋಡಿ. ವಾರ್ಡ್ ನಂಬರ್ 19 ಹಕೀಮ್ ಚೌಕದಿಂದ ಕಸ್ತೂರಿ ಕಾಲೋನಿ ದಿನ ಜನ ಬಿದ್ದು ಸಾಯ್ಲಾಕತ್ತಾರ. ಅಲ್ಲಿ ಮತ್ತು JM ರೋಡ್ ಒಂದಿದೆ ಮುಂದೆ ಕಂಟಿನ್ಯೂ. ಅವಕ್ಕೇನು ನೀವು ಶಾಸಕರಲ್ಲ, ನೀವು ಮಾಡ್ರಿ ಇದೇನಾಗಿದೆ, ಏನು ರೋಡ್ ಹಾಳಾಗಿದೆ ಅಂತ ಸಿ ರೋಡ್ ತೊಗೊಂಬರ್ತೀರಿ. ಅದಕ್ಕೆ ಮಾಡಕ್ಕೆ ಅಭಿವೃದ್ಧಿ ಮಾಡಕ್ಕೆ ಬೇಡಲ್ಲ. ಒಂದೊಂದು ವರ್ಷಗೊಮ್ಮೆ ರೋಡ್ ಆದ್ರೆ ಇನ್ನು ನಮ್ಮ ಜನ ನಮ್ಮ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನೇ ನೀವು ಅಲ್ಲಿ ರೋಡ್ ಮಾಡಬೇಕಲ್ಲ. ಸರ್ಕಾರ ದುಡ್ಡು ಹರಾಮ್ ದುಡ್ಡನ್ನು ಮಾಡ್ರಿ. ಯಾವ್ದು ಅಭಿವೃದ್ಧಿ ಮಾಡಿದ್ರೆ ಅದು ಒಳ್ಳೇದಾಗುತ್ತೋ, ಅದು ಮಾಡಿದ್ರೆ ಸೂಕ್ತ ಆಗುತ್ತೆ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನಾವು ಇವತ್ತಿಗೆ ಇಷ್ಟೇ ಎಲ್ಲ ದಾಖಲೆ ಸಮೇತ ನಾವು ನಾಳೆ ಬಿಡುಗಡೆ ಮಾಡವನೇ. ಯಾರು ಕಾನೂನು ಕ್ರಮದಾಗ ನಾವು ಹೋಗಿ ನಾವು ನಾಳೆ ಒಂದು ಹೋರಾಟ ಮಾಡಿಕೆಂದ ಮುಂದಿನ ದಿನಮಾನದಾಗ ಭಾಳ ದೊಡ್ಡ ಹೋರಾಟ ಮಾಡೋಣ. ಯಾಕಪ್ಪ ಅಂದ್ರೆ ಈಗ ಒಂದು ರೋಡ್ ಮಾಡಿದ್ರೆ ಮಿನಿಮಮ್ ಅದಕ್ಕೊಂದು ವ್ಯಾಲಿಡಿಟಿ ಇರ್ತದೆ. ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಕ್ವಾಲಿಟಿ ರಿಪೋರ್ಟ್ ಅಂತ ಹೋಗುತ್ತೆ. ಒಂದು ಅಸ್ಪಾಲ್ಟು GSP ಯಾವ ರೀತಿಯ ಕೆಲಸ ಮಾಡ್ಯಾರೋ ಏನು ಎಲ್ಲ ದುಡ್ಡು ಎತ್ತಾಕಿಬಿಟ್ರಿ. ಏನು ಹೊಂದಾಣಿಕೆ ಇದೇನು ಕಾಂಟ್ರಾಕ್ಟರ್ ಜೋಡಿ ಮತ್ತು ಕಮಿಷನರ್ ಜೋಡಿ, ಇವ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಅವ್ರ ಜೋಡಿ? ನೀವು ಮುಂದಿನ ದಿನದಾಗಿ ಇವೆಲ್ಲ ದೊಡ್ಡ ಹಗರಣ ಅದ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನನ್ನ ಕಡೆ ಅದಾವು. ಈಗ 2024ರಾಗ ಇದು ರೋಡ್ ಹ್ಯಾಂಡ್ ಓವರ್ ಕೊಡ್ತಾನೆ. ಇದು ಅವಾಗ ಕೊಟ್ಟಾಗ ಎಲ್ಲಿ ಜಲನಗರ ಮೇನ್ ರೋಡಿಂದ BD ಆಫೀಸ್ ತನಕ ಕೊಟ್ಟರೆ ಎಷ್ಟು? 2,74,84,000. ಹಾಂ, ಇಲ್ಲಿದಾವೆ ನನ್ನ ಕಡೆ ಪ್ರೂಫ್. ಐಟಮ್ ಶೆಡ್ಯೂಲ್ ಪ್ರಕಾರ ಹೋದ್ರೆ ಹಾಂ, ಇಲ್ಲಿ ನೋಡ್ರಿ, ಶೆಡ್ಯೂಲ್ ಪ್ರಕಾರ ಒಂದು ರೋಡ್ ಮಾಡಿದ್ರೆ 5 ವರ್ಷ ಜಪ್ ಅನ್ನಬಾರ್ದು. ಈಗ ಏನಾಗಿದೆ ಅಂತ ನೀವು ಒಂದ್ಸಲ ಹೋಗಿ ನೋಡ್ರಿ. ನಾವು ಒಬ್ಬನೇ ಅಲ್ಲ, ನೀವು ಏನು ಬರಾಕತ್ತಿರತ್ತ ಅವ್ನು ನೋಡ್ರಿ ಅವು ಏನಾಗ್ಯಾವು. ಮತ್ತದು ಈಗ ಸಿಸಿ ರೋಡ್ ಮಾಡ್ತಾರಂತೆ. ಈಗ ಏನೈತಿ ಮುಂದಿನ ದಿನಮಾನದಾಗ ಇನ್ನೂ ವಾರ್ಡ್ಗಳು ಮಾಡುವಂಥ ಅಭಿವೃದ್ಧಿಗಳು ಮಾಡಿರಿ. ಇದು ಬರೀ ಒಂದೇ ವಾರ್ಡಿಗೆ ಸೀಮಿತ ಆಗಬೇಡ್ರಿ, ಇನ್ನೂ ಆಗುವಂಥ ಕೆಲಸ ಭಾಳ ಅದಾವು. ಮತ್ತು ಏನಕ್ಕೆ ಹೇಳಿದ್ರೆ ನಮ್ಮ ಸಿಲಿಕಾನ್ ಸಿಟಿ ಆಗ್ಯದ, ಸಿಂಗಾಪುರ್ ಆಗ್ಯದ, ಮಲೇಷ್ಯಾ ಆಗ್ಯದ ಅಂತ ಹೇಳ್ಕೊತ ಮಾಹಿತಿ ಹೊಡ್ಕೊತ ಕುಂದಿರ್ತೀರಿ. ಬಟ್ ಈಗಿನ ಮುಂದೆ ಏನಲ್ಲ, ಈ ತನಿಖೆ ಆಗಲಿಲ್ಲ ಅಂದ್ರೆ ಮುಂದಿನ ದಿನವಾಗಿ ದೊಡ್ಡ ಹೋರಾಟ ಆಗೋದು. ಇದು ನಾವು ಸೂಕ್ತ ದಾಖಲೆ, ನೀವು ಮುಂದಿನ ಪ್ರೆಸ್ ಮೀಟ್ರು ಸೂಕ್ತ ದಾಖಲೆ ಒಂದಿಗೆ ನಾನು ಬರ್ತೀನಿ. ಈಗ ಅದು ಕ್ರಮ ಕೈಗೊಳ್ಬೇಕು. ಕಮಿಷನರು, ಲೋಕಾಯುಕ್ತ ಇದನ್ನು ಲೋಕಾಯುಕ್ತ ತನಿಖೆ ಆಗಲೇಬೇಕಂತೇಳಿ ನಂದು ಇದು ಅದ. ಮುಂದಿನ ದಿನಮಾನದಾಗ ಏನೈತಿ ಅದು ಬರೋದ್ರಿಂದ ಇವತ್ತಿನಿಂದ ನಂಗೆ ಅದೊಂದು 10 ದಿನ ನಮ್ಗೆ ಇದು ರಿಪೋರ್ಟ್ ಸಿಗಲಿಲ್ಲ, ಕರೆಕ್ಟ್ ತನಿಖೆ ಆಗಲಿಲ್ಲ. ಕಳಪೆ ಕಾಮಗಾರಿ, ಇದು ಪೂರಾ ಕಳಪೆ ಕಾಮಗಾರಿ. ದಿನ ಒಂದೊಂದು ಪೂಜೆ ಮಾಡ್ಕೋತ ಮಾಡಿದ ರೋಡ್ ಮ್ಯಾಗೆ ಮಾಡೋದು ಏನಿದು? ಇದು ನಾವು ತುಂಬಿ ಜನದ ದುಡ್ಡನೇ ಇದು, ಮತ್ತೆ ಯಾರ್ದು ಅಲ್ಲ. ನಾವು ಕಟ್ಟಿದ್ದ ಟ್ಯಾಕ್ಸ್ ಕಟ್ಟಿದ್ದೆ ಮಹಾನಗರ ಪಾಲಿಕೆದಿಂದ ಇವು ರೋಡ್ ತೊಗೊಂಬರ್ತಾರೆ. ಗೋರ್ಮೆಂಟ್ ಯಾವುದಾದ್ರೂ ಗೋರ್ಮೆಂಟ್ ದುಡ್ಡಾದರೂ ನಮ್ಮದೇ ದುಡ್ಡಲ್ಲ, ಮಾಡುವಂಥದ್ದೇ ಆಗ್ಬೇಕಲ್ಲ, ಮಿಟ್ಲೈಸ್ ದುಡ್ಡು. ಅದೇನಂತಾರಲ್ಲ, ಒಬ್ಬ ತುಡುಗಿರ್ತಾನೆ, ಅವನ ಮಲ್ಕೊಂಡಾಗ ತುಡುಗು ಮಾಡ್ತಾನೆ. ಅಂದ್ರೆ ಪ್ರೊಫೆಷನಲ್ ತುಡುಗರಿ ಮಾಡ್ತಾನಂತ ಗೊತ್ತಿರ್ತದೆ. ಮಕ್ಕೊಂಡಿದ್ದೀವಿ, ಗೊತ್ತಾಯ್ತು.
ಇದು ಹಗಲ್ ದರೋಡೆ, ಇದು ಜನ ತೋರ್ಸಾತ್ರ ಹಗಲ್ ದರೋಡೆ. ಹ್ಯಾಂಗಂದ್ರೆ ಕಣ್ಣು ಮುಂದೆ ಮಾಡೋದು, ಗೊತ್ತೈತಲ್ಲ, ಕಣ್ಣು ಮುಂದೆ ಮಾಡಿಬಿಡೋದು ತುಡುಗರು. ಆ ಟೈಪ್ ಇದು ನಡೆದದ. ಇದು ನಾವು ಅತಿ ಒಂದು ಖಂಡನೀಯ ವಿಷಯ. ಯಾವ ಕಾರ್ಪೊರೇಟ್ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆದ ಅವ್ರು ಕೂಡ ಯಾವ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಅವರೆಲ್ಲ ಇವರು ಶಾಮೀಲಾಗ್ಯಾರ. ಶಾಸಕರು ಇವು ಬರೀ ಒಂದೇ ವರ್ಕಿಗೆ ಇದು ಶ್ರೀಮಂತಾಗಿ ಕೂತಾರೆ. ಇದಕ್ಕೆ ನಮ್ಮ ಪೂರ ಖಂಡನೀಯ ವಿಷಯ ಅದ. ಅಭಿವೃದ್ಧಿ ಮಾಡುವಂಥವು ಮಾಡ್ರಿ. ಇದು ಒಂದೇ ವಾರ್ಡ್ ಸೀಮಿತ ಮಾಡ್ಕೊಂಡು ಕಿಶನ್ ಕೂತಾರೆ. ಯಾರು ಹೊಂದಾಣಿಕೆ ಇದ್ದಂಗೆ ಕಾಣ್ತದೆ ಅವ್ರಿಗೆ. ನಮಗೆ ಅಂತ ಅನಿಸ್ಲಾಗತ್ತದ ಆ ಮಹಾನಗರ ಪಾಲಿಕೆ ಸದಸ್ಯಗೆ ಮತ್ತು MLAಗೆ ಅವರಿಗೆ ಒಂದು ಹೊಂದಾಣಿಕೆ ಇದ್ದೈತಿ, ಅದಕ್ಕೆ ಹಿಂಗೆ ಮಾಡಾಕತ್ತಾರ ಅಂತೇಳಿ ನಮ್ಮದೊಂದು ಇದೊಂದು ಸಂಶಯ ಅದ. ಈ ಸಂಶಯ ನಮಗೆ ಕ್ಲಿಯರ್ ಮಾಡಬೇಕಂದ್ರೆ ನೀವು ಲೋಕಾಯುಕ್ತನ ತನಿಖೆ ಕೊಡ್ತೀವಿ. ಅದು ಸೂಕ್ತವಾಗಿ ಕ್ರಮ ಬರಲಿಲ್ಲ ಅಂದರೆ ನಾನು ದಾಖಲೆ ಸಮೇತ ಬರೋ ದಿನದಾಗ ಒಂದು 10 ದಿನದಾಗ ನಾನು ಅದು ಮುಂದಿನ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಸೂಕ್ತ ದಾಖಲೆ ಸಮೇತ ಕೊಡ್ತೀವಿ. ಇದು ನೋಡ್ರಿ, BDA ಆಫೀಸಿಂದ ಯಾವುದು ಕೋರ್ಟ್ ಸರ್ಕಲ್ ತನ ಇದು ಜಲನಗರ ಮೇನ್ ರೋಡ್. ಹಾಂ, ಇದು ನೀವು ನೋಡಿರ್ಬೇಕು ಎಲ್ಲೆಲ್ಲಿ ಒಂದು ಸ್ವಲ್ಪ ಕಚ್ಚಾ ಆಗ್ಯದ. ಮತ್ತು ಅಡಿಗೆ GSP ಎಲ್ಲಿ ಹೋಯ್ತು ನೋಡಿರ್ಬೋದು. ಎಲ್ರಿ ಸರ್, ನೀವು 2023 ಅಗ್ರಿಮೆಂಟ್ ಆಗುತ್ತೆ, 24 ಕೆಲಸ ಮಾಡ್ದ, 25 ಮತ್ತು 26 ಜನವರಿ ಇದು ಫೆಬ್ರವರಿ ಇದು ಹೆಂಗೆ ತೆಗೆದು ಅದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ? ಯಾರು ದುಡ್ಡಿದು? ಎದಕ್ಕೆ ಹಿಂಗೆ ಮಾಡಾಕತ್ತೀರಿ ನೀವು? ಅಂದರೆ ಒಟ್ಟು ನೀವು ಜನಕ್ಕೊಂದು ಇದು ಮಾಡ್ಕೊಂಡ್ರಿ, ಅಭಿವೃದ್ಧಿ ಮಾಡಾಕತ್ತೀನಿ ಅಷ್ಟೇ ತೋರ್ಸಾಕತ್ತೀರಿ. ದುಡ್ಡು ಮಾಡಲ್ ಮಾಡ್ರಿ, ಯಾರು ದುಡ್ಡಿದು ಬೇಕಲ್ಲ? ಈ ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಕಟ್ತೀವಿ ಅಲ್ಲಿ ಹೋಗಿ. ಅವು ಇನ್ನೂ ಇನ್ನೂ ಬಡ್ರಿಗೆ ಇದು ಮಾಡ್ರಿ. ಅವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕಂಪ್ಯೂಟರ್ ಅವು ದುನಿಯಾ ಏನೋ ಅದು ಬಿಡಿ ಇದ್ರಾಗ ಮಹಾನಗರ ಪಾಲಿಕೆ ಒಳಗೆ ಬರೀ ರೋಡ ಗಟ್ರ ಇಲ್ಲ.